ಹುಬ್ಬಳ್ಳಿಯಲ್ಲಿ ಕಾರಸೇವಕನ ಬಂಧನದ ವಿಚಾರ ರಾಜ್ಯವ್ಯಾಪಿ ಈಗ ವಿಪರೀತವಾದಂತಹ ವಿವಾದ ಅಥವಾ ಬಡಿದಾಟ ಹೋರಾಟ ಒಬ್ಬರ ಪರ ಒಬ್ಬರು ಆಗಿರೋದು ಏನು? ಹಾಗಾದರೆ ನಿನ್ನೆಯಿಂದ ಬಡ್ಕತಾ ಇದ್ದೀನಿ ನಾನು ಒಂದೇ ಸಮ. ಈ ಅರೆಸ್ಟ್ಗೆ ಅರ್ಥ ಗೊತ್ತಾಗ್ತಿಲ್ವೇ ಅಂತ ಈಗ ತಗಲಾಕೊಳ್ಳೋಂಗೆ ಕಾಣಿಸ್ತಿದೆ ಲಭ್ಯವಿರುವ ದಾಖಲೆಗಳಲ್ಲಿ. ಹೀಗೆ ಆಲ್ರೆಡಿ ಆರಂಭಿಕ ಹೊಸ ಪ್ರಯತ್ನದಲ್ಲಿ ಈ ಸುದ್ದಿಯನ್ನು ನೀವೀಗ ನೋಡಿದ್ದೀರಿ. ಈ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣಕ್ಕೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಏನದು ಟ್ವಿಸ್ಟ್ ಅಂದರೆ ನಾವು ಕೊಡ್ತಿರೋದಲ್ಲ, ಇಲ್ಲ ಪೊಲೀಸಿನವರು ಮುಖಾಮೂತಿ ನೋಡದೆ ಸುಳ್ಳನ್ನು ಹೇಳಿ ಚೀಫ್ ಮಿನಿಸ್ಟರ್ ದಾರಿ ತಪ್ಪಿಸಿದ್ದಾರೆ, ಇಲ್ಲ ಚೀಫ್ ಮಿನಿಸ್ಟರ್ಗೆ ಗೊತ್ತಾದ ಮೇಲೂ ಅವರು ಅದೇ ಟ್ವೀಟನ್ನು ಹಿಡ್ಕೊಂಡು ಜೋತಾಡ್ಬಿಟ್ಟಿದ್ದಾರೆ. ಒಟ್ಟಲ್ಲಿ ಯಾರೋ ಒಬ್ಬರು ಇಲ್ಲಿ ಯಾರನ್ನೋ ಯಾಮಾರಿಸ್ಬಿಟ್ಟಿದ್ದಾರೆ. ರಾಜ್ಯದ ಜನರಿಗೆ ಮಾತ್ರ ಒಂದು ಇಲ್ಲದ ಸಂದೇಶ ರವಾನೆ ಆದಂಗೆ ಕಾಣಿಸ್ತಿದೆ. ಹೀಗೆ ತಗೊಳ್ಳೋಣ, ನೋಡೋಣ. ಇದು ನನ್ನ ಪ್ರಕಾರದಲ್ಲಿ ಇದು ಪೊಲೀಸ್ನವರ ಕಚಡ ಕೆಲಸ ಅಂತ ನನಗನ್ನಿಸ್ತಿದೆ. ಪರ್ಟಿಕ್ಯುಲರ್ಲಿ ಐ ಹ್ಯಾವ್ ಎ ಸೀರಿಯಸ್ ಅಬ್ಜೆಕ್ಷನ್ ಆನ್ ದಟ್ ಪೊಲೀಸ್ ಕಮಿಷನರ್ ಹುಬ್ಬಳ್ಳಿ ಮೇಲೆ. ಹುಬ್ಬಳ್ಳಿ ಪೊಲೀಸ್ ಕಮಿಷನರು ಇದರ ಹೊಣೆಗಾರಿಕೆಯನ್ನು ತಗೊಳ್ಳೇಬೇಕು. ನನ್ನ ಪ್ರಕಾರ ತಲೆದಂಡ ಆಗಬೇಕಾಗಿರೋದು ಕಮಿಷನರ್ದು, ಇನ್ಸ್ಪೆಕ್ಟರ್ ಅಲ್ಲ. ಪೊಲೀಸರ ಕಾರ್ಯವೈಖರಿ ಏನು ಮಾಡಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ನೀವು ನೋಡ್ಕೊಳ್ಳಿ. ಈ ಶ್ರೀಕಾಂತ್ ಪೂಜಾರಿ ಎಂಬ ವ್ಯಕ್ತಿಯ ಮೇಲೆ ಇದ್ದದ್ದು 16 ಕೇಸು, ಇರುವುದು ಅಲ್ಲ. ಮೊದಲನೆಯ ಸುಳ್ಳು ಡಮಾರ್. ಮುಖ್ಯಮಂತ್ರಿಗಳು ಟ್ವೀಟ್ ಮಾಡುವಾಗ 16 ಕೇಸ್ ಇಲ್ಲ ಕೇಸು ಇತ್ತು, ಕೇಸು ಇತ್ತು, ಈಗಿಲ್ಲ, ಇಲ್ಲ 16 ಇಲ್ಲ. ನಂಬರ್ 1. ಈಗ ಆ ಫೈಲನ್ನು ನೋಡ್ತಾ ಕೂತ್ರೆ ಒಂದು ಪ್ರಕರಣ ಬಾಕಿ ಇದೆ, ಒಂದೇ ಒಂದು 16ರಲ್ಲಿ. ಆ ಒಂದು ಪ್ರಕರಣ 1992ರ ಗಲಾಟೆ ಇದೆ, ಅದು ರಾಮ ಜನ್ಮಭೂಮಿ ವಿಚಾರದ್ದೇ. ಅದೊಂದೇ ಖಾಲಿ ಇರೋದು ಇವ್ರಿಗೀಗ. ಇನ್ನು 15 ಡಮಾರ್ ಕೇಸು ಆಯಿತು. ಏನಾಗಿದೆ 15ರಲ್ಲಿ ಅಂದರೆ ಬರ್ತೀವಿ ಅಲ್ಲಿಗೀಗ. ಲಭ್ಯ ಸಿಕ್ಬಿಟ್ಟಿದೆ ನಮಗೀಗ, ಡೀಟೇಲ್ ಸಿಕ್ಕಿದೆ. ದೊಂಬಿ ಕೇಸ್ಗೆ ಸಂಬಂಧಿಸಿ ದಂತೆ 31 ವರ್ಷದಿಂದ ಅವರು ಬಂಧಿಸಿದ್ದಾರೆ. ಆಮೇಲೆ ಬಿಟ್ಟರು, ಆಮೇಲೆ ಹೋದರು, ಆಮೇಲೆ ಮಾಡ್ಕೊಂಡು ಹೋದರು, ಏನೇನೋ ಮಾಡ್ಕೊಂಡು ಹೋದರು. 16 ಪ್ರಕರಣದಲ್ಲಿ ನನ್ನ ಬಳಿ ಇರುವಂತಹ ಮಾಹಿತಿಗಳ ಪ್ರಕಾರ 15 ಪ್ರಕರಣಗಳು ಇಲ್ಲ ಖುಲಾಸೆ ಆಗಿದೆ, ಇಲ್ಲ ರಾಜಿಯಲ್ಲಿ ಮುಗಿದು ಹೋಗಿದೆ, ಇಲ್ಲ ದಂಡ ಹಾಕಿ ಕ್ಲೋಸ್ ಆಗೋಗಿದೆ. 16 ಪ್ರಕರಣ ಎಲ್ಲಿಂದ ಬಂತೀಗ? ವೇರ್ ಇಸ್ ದಿಸ್ ಪೊಲೀಸ್ ಕಮಿಷನರ್ ಹೂ ಹ್ಯಾಸ್ ಐದರ್ ಲೈಡ್ ಆರ್ ಗಿವನ್ ರಾಂಗ್ ಇನ್ಫಾರ್ಮೇಷನ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್? ಸಿದ್ದರಾಮಯ್ಯನವ್ರ ಕೈಲಿ ರಾಜ್ಯದ ಜನರಿಗೆ ಒಂದು ಮಾಹಿತಿಯನ್ನು ಕೊಡಿಸಬೇಕಾದ್ರೆ ಕಮಿಷನರ್ ಅನ್ನಿಸ್ಕೊಳ್ಳೋರಿಗೆ, ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಇರಬೇಕು ತಾನೆ ಸರಿಯಾದ ಮಾಹಿತಿ ಕೊಡೋಕ್ಕೆ. ನಾರ್ದಿ ಹೋಮ್ ಮಿನಿಸ್ಟರ್ ಈಗ ನಾನು ಇನ್ಸ್ಪೆಕ್ಟರ್ ಬೆನ್ನಿಗೆ ನಿಲ್ತಿರೋ, ಕೈಗೆ ನಿಲ್ತಿರೋ, ಕಾಲಿಗೆ ನಿಲ್ತಿರೋ, ಬುರುಡಾಗಿ ನಿಲ್ತಿರೋ ನಂಗೆ ಗೊತ್ತಿಲ್ಲ. ನಿಮ್ಮ ಮಾಹಿತಿ ನೋಡ್ಕೊಳ್ಳಿ, ಹೇಗಿದೆ ನಿಮ್ಮ ಸರ್ಕಾರದ್ದು, ಏನಾಗಿದೆ ಇದರಲ್ಲಿ ಅಂತ. ಕೇಸ್ ನಂಬರ್ 1 ಒಂದೇ ಒಂದು ಉಳ್ಕೊಂಡಿರೋದು. ಒಟ್ಟು 16 ಕೇಸಲ್ಲಿ ಖುಲಾಸೆ 12 ಆಗೋಗಿದೆ. ಒಟ್ಟು 15 ಕೇಸು ಖುಲಾಸೆ, ಕೆಲವು 12 ಕೇಸ್ ಖುಲಾಸೆ ಆಗೋಗಿದೆ. ಮುಚ್ಚಳಿಕೆ ಬರೆಸ್ಕೊಂಡು 3 ಕೇಸ್ ಡಮಾರ್ ಆಗೋಗಿದೆ. ಮುಚ್ಚಳಿಕೆ ಅಂದರೆ ಅದು ಅದೇ ಲೆವೆಲ್ ಕೇಸು ಅಂತ. ಇನ್ನೊಂದ್ಸರಿ ಹಿಂಗೆ ಮಾಡಬಾರ್ದು, ಗೊತ್ತಾಯ್ತಾ? ಬರ್ಕೊಡೋ ತಪ್ಪಪ್ಪಿಗೆ ನಡಿ ಅಂತ ಕಳಿಸೋ ಕೇಸೇ ಅದು. ಒಂದು ಸಕ್ರಿಯ ಕೇಸ್ ಇದೆ. ಇದರಲ್ಲಿ 3 ಪ್ರಕರಣದಲ್ಲಿ ದಂಡ ವಿಧಿಸಿ ನ್ಯಾಯಾಲಯ ಕ್ಲೋಸ್ ಮಾಡಿದೆ ಕೇಸನ್ನು. ಮೊದಲ ಯಾವುದೋ ಮಟಕಾದ ಎತ್ತದ ಒಂದು ಕೇಸ್, ಅದು 3 ಕೇಸಲ್ಲಿ. ಸೊ ಈಗ ಉಳ್ಕೊಂಡಿರೋದು ಎಷ್ಟು ಕೇಸು? ಒಂದೇ ಕೇಸು. ಕರೆಕ್ಟ್? ಹೌದು ಸರ್. ಓಕೆ. ಹಾಗಿದ್ರೆ ಈ ಒಂದು ಕೇಸು 1992ರ ಕೇಸ್ ಅಲ್ವಾ? ಹೌದು. ಈ 92ರ ಕೇಸಲ್ಲಿ ಯಾಕಪ್ಪ ಇವನನ್ನು ಅರೆಸ್ಟ್ ಮಾಡ್ಕೊಂಡ್ರಿ ನೆನೇನು ಕೇಳಿದೆ ನಾನು. ಮಿಸ್ಟರ್ ಪೊಲೀಸ್ ಕಮಿಷನರ್ ಆರ್ ಮೇಡಮ್ ಪೊಲೀಸ್ ಕಮಿಷನರ್
ಆನ್ಸರ್ ದಿಸ್. ಆರಂಭದ ದಿನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ಆಮೇಲೆ ಮೌನಕ್ಕೆ ಜಾರಿಯಾಗಿ ಅನ್ಯಾಯವಾಗಿ ಮುಖ್ಯಮಂತ್ರಿಗಳ ಕೈಲೂ ಸುಳ್ಳೇಳಿಸೋ ಥರ ಕೆಟ್ಟ ಕೆಟ್ಟ ಟ್ವೀಟ್ ಮಾಡಿಸೋಕ್ಕೆ ಕಾರಣ ನೀವೇ. ಯು ಹ್ಯಾವ್ ನಾಟ್ ಗಿವನ್ ದ ಇನ್ಫಾರ್ಮೇಷನ್ ಟು ದಿ ಸ್ಟೇಟ್ ಗೌರ್ಮೆಂಟ್ ಪ್ರಾಪರ್ಲಿ. ಕಂಪ್ಲೀಟ್ಲಿ ಮಿಸ್ಲೀಡ್ ಮಾಡಿದ್ದೀರಿ ನೀವು CMನು HMನು. ಈಗ ನನ್ನ ಪ್ರಕಾರದಲ್ಲಿ ನೀವು ಕೊಟ್ಟ ಮಾಹಿತಿ ಮೇಲೆ ಅವ್ರು ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಪಾಪ ನೀವು ಕೊಟ್ಟಿದ್ದನ್ನೇ ಸತ್ಯ ಅಂದ್ಕೊಂಡಿದ್ದಾರೆ. ಯಾಕೆ 92ರ ಪ್ರಕರಣದಲ್ಲಿ ಅಬ್ಸ್ಕಾಂಡಿಂಗ್ ಅಂದರೆ ನಾಪತ್ತೆಯಾಗಿರುವ ಚಾರ್ಜ್ ಶೀಟ್ ಹಾಕಿದಾರಂತೆ. ಹೌದು ಹೌದು. ಆ ಚಾರ್ಜ್ ಶೀಟಿನ ಆಧಾರದ ಮೇಲೆ ಈಗ ಅವರನ್ನು ಬಂಧಿಸಿದ್ದಾರಂತೆ. ಇವತ್ತು ನ್ಯಾಯಾಲಯದಲ್ಲಿ ಹೇಳ್ತಿದ್ದಾರೆ ಅವ್ರು 3 ಸರಿ ತಲೆಮರೆಸ್ಕೊಂಡು ಹೋಗಿದ್ರು, ಈಗ ಮತ್ತೆ ಅವ್ರಿಗೇನಾದ್ರು ಬೇಲ್ ಕೊಟ್ಟರೆ ಮತ್ತೆ ತಲೆಮರೆಸ್ಕೊಂಡ್ಬಿಡ್ತಾರೆ, ಕೊಡಬಾರ್ದವ್ರಿಗೆ ಬೇಯಿಲ್ಲ ಅಂತ ರಾಜ್ಯ ಸರ್ಕಾರದ ವಾದ ನ್ಯಾಯಾಲಯದಲ್ಲಿ. ವೆರಾಸ್ ಟ್ರೂತ್ ಏನು ಅಂತ ಹೇಳ್ತೀನಿ, ಸತ್ಯ 92ರ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದಾನೆ ಈ ಶ್ರೀಕಾಂತ ಪೂಜಾರಿ ಆಗಿದ್ದಾರೆ ಅಂತ ಚಾರ್ಜ್ ಶೀಟ್ ಆರೋಪ ಪಟ್ಟಿ ಹಾಕಿರೋ ಗನಂದಾರಿ ಪೊಲೀಸರು ನೀವು ಏನ್ ಮಾಡಿದಿರಿ? 2004-9-18ರಲ್ಲಿ ಮುಚ್ಚಳಿಕೆ ಬರ್ಸ್ಕೊಂಡಿದ್ದಾರೆ. 2018ರಲ್ಲಿ ಅವನನ್ನ ರಕ್ತ ಮಾಂಸದ ಸಮೇತ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡು ಮುಚ್ಚಳಿಕೆ ಬರ್ಸ್ಕೊಂಡಿದ್ದೀರಿ. ಕತ್ತೆ ಕಾಯ್ತಾ ಇದ್ರ ಪೊಲೀಸ್ನವರು ಮುಚ್ಚಳಿಕೆ ಬರ್ಸ್ಕೊಳ್ಳೋವಾಗ. 18ರಲ್ಲಿ ಮುಚ್ಚಳಿಕೆ ಬರ್ಸ್ಕೊಂಡು ಅವ್ನು ನಿಮ್ಮ ಮುಂದೆ ಹಾಜರಾದಾಗ 92ರಲ್ಲಿ ನಾಪತ್ತೆ ಚಾರ್ಜ್ ಶೀಟ್ ಹಾಕೊಂಡಿರೋರು ಅವನನ್ನು ಅರೆಸ್ಟ್ ಮಾಡಬೇಕಿತ್ತು ತಾನೇ. ಕಾಮನ್ ಸೆನ್ಸ್ ಇರೋ ಕಾಕಿ ಬಟ್ಟೆ ಯಾರಿಗಾರ ಸರಿಯಾಗಿ ಹಾಕೊಂಡಿರೋ ಬುದ್ಧಿ ಇದ್ದಿದ್ರೆ. ಸಿಗ್ತಾ ಇಲ್ಲ ಅನ್ನೋ ವ್ಯಕ್ತಿ ಸಿಕ್ಕಿದ್ದಾರೆ ಅಂದಾಗ 2018ರಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಕರ್ಸದ ಮೇಲೆ 92ರ ಕೇಸಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಅವ್ನು ನಾಪತ್ತೆ ಆಗಿದ್ದ 3 ಸರಿ, ಈಗ ನೀವೇನಾದ್ರು ಕೊಟ್ಬಿಟ್ರೆ ಮತ್ತೆ ನಾಪತ್ತೆ ಆಗಿಬಿಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಬ್ರೈನ್ ಇದೆ ಅನ್ಕೊಳ್ಳ, ಸಗಣಿ ಇದೆ ಅನ್ಕೊಳ್ಳ. ನಾನು ಏನು ಅನ್ಕೋಬೇಕೀಗ ನಾನೀಗ ಹೇಳಿ? This is a serious offense committed by the police commissioner or the police of Hubli. ನೀವು ಬರೀ ಮಿಸ್ಲೀಡ್ ಮಾಡ್ತಿರೋದಲ್ಲ, ರಾಜ್ಯವ್ಯಾಪಿ ಇಷ್ಟೊಂದು ಗೋಜುಲುಗಳಿಗೆ ನೀವೇ ಕಾರಣಕರ್ತರು. ಹಾಗಾಗಿ ತಲೆದಂಡ ಅಲ್ಲಿಂದಾನೇ ಪ್ರಾರಂಭ ಆಗಬೇಕು ನನ್ನ ಪ್ರಕಾರ ರಾಜ್ಯ ಸರ್ಕಾರದಲ್ಲಿ. ಚೀಫ್ ಮಿನಿಸ್ಟರ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ವಾಟ್ ರಬ್ಬಿಶ್ ಇದು. ಅವ್ರು ಟ್ವೀಟ್ ಮಾಡೋವಾಗಲಾದ್ರೂ ಅಟ್ಲೀಸ್ಟ್ ಅವ್ರಿಗೊಂದು ಹೇಳಬೇಕು ತಾನೆ, ಸರ್ 16 ಕೇಸ್ ಇತ್ತು ಸರ್, ಇಲ್ಲ ಸರ್ ಈಗ ಎಲ್ಲವೂ ಖುಲಾಸೆ ಆಗ್ಬಿಟ್ಟಿದೆ ಸರ್, 92 ಕೇಸಲ್ಲಿ ಕಾಕತಾಳೀಯವಾಗಿ ಇವನನ್ನು ಕರ್ಕೊಂಬಂದ್ಬಿಟ್ಟಿದ್ದೀವಿ ಸರ್, ನಾವು ಅವನನ್ನು ಉದ್ದೇಶಪೂರ್ವಕವಾಗಿ ಕರ್ಕೊಂಬಂದಿರಲಿಲ್ಲ ಸರ್. 92 ಕೇಸಲ್ಲೂ ನಾವು ಆರೋಪ ಪಟ್ಟಿನ ಅವನು ತಲೆಮರೆಸಿಕೊಂಡಿದ್ದಾನೆ ಅಂತ ನಾವು ಆರೋಪ ಪಟ್ಟಿ ಹಾಕಿದ್ವಿ. ಆದರೆ 2018ರಲ್ಲೂ ಒಂದು ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾನೆ. ಏನು ಅನ್ಕೋಬೇಕೀಗ? ಪೊಲೀಸ್ ಕಮಿಷನರು ಭಾಳ ನಿಷ್ಪಕ್ಷಪಾತವಾಗಿ ಕ್ರಮ ತಗೋತಿದ್ದಾರೆ ಅಂತ ಅನ್ಕೋಬೇಕು. ಅವರ ಕಣ್ತಪ್ಪಿ ಆಗೋಗ್ತಾ ಇದೆ ಈ ರಾಜ್ಯದಲ್ಲಿ. ಇಷ್ಟೆಲ್ಲ ಗೋಜಲು, ಗೊಂದಲ, ಗಜ ಪಿಚ ಬಡದಾಟಗಳು. ನಮಗೇನು ಬೇರೆ ಕೆಲಸವಿಲ್ಲ ಈ ರಾಜ್ಯಕ್ಕೆ ಅನ್ನೋ ಥರ ಮಾನ ಮರ್ಯಾದೆ ಕಳ್ಕೊಳ್ಳೋಕ್ಕೆ ರಾಷ್ಟ್ರ ಮಟ್ಟದಲ್ಲಿ. ನ್ಯಾಷನಲ್ ಲೆವೆಲಲ್ಲಿ ಮರ್ಯಾದೆ ಕಳೆದ್ರಿ ನೀವು ಹುಬ್ಳಿಯವರು ಪೊಲೀಸ್ನವ್ರು. ಇವತ್ತು ರಾಜ್ಯ ಅಲ್ಲ ಇದು. ವಾಟ್ ಸಾರ್ಟ್ ಆಫ್ ಎನ್ ಇನ್ಫಾರ್ಮೇಷನ್ ಯು ಹ್ಯಾವ್ ಸಪ್ಲೈಡ್ ಟು ಹೋಮ್ ಮಿನಿಸ್ಟರ್ ಅಂಡ್ ಚೀಫ್ ಮಿನಿಸ್ಟರ್? ಯು ಪೀಪಲ್ ಆರ್ ಐದರ್ ಅನ್ಫಿಟ್ ಆರ್ ವಾಂಟನ್ಲಿ ಡನ್ ಇಟ್. ಯಾರನ್ನೋ ಮೆಚ್ಚಕ್ಕೆ ಹಾಗಾರೆ ಮತ್ತೇನು ಹೇಳಲಿ ನಾನು ಅದನ್ನು? ಅವನ ಮೇಲೆ ಕೇಸ್ ಇರೋದು ಹೌದು, ಬಟ್ ಕೇಸ್ 16 ಕೇಸ್ ಇತ್ತು. ಈಗ ಕಾಂಗ್ರೆಸ್ ಪಕ್ಷದಲ್ಲೋ BJP ಪಕ್ಷದಲ್ಲೋ ಹಲವಾರು ರೀತಿಯ ನಿಮ್ಮ ನಾಯಕ ಗಣದ ಪೈಕಿ ಕೇಸುಗಳು ಇದ್ದವು, ಖುಲಾಸೆ ಆಗಿದೆ. ಏನು ಹೇಳ್ತೀರಿ? ಆಗ ಖುಲಾಸೆ ಆಗಿದ್ಮೇಲೆ ಹೆಂಗ್ರಿ ತಗೋತೀರಿ ಅವನನ್ನ? ಹೇಳ್ತೀರಾ ಇಲ್ವೋ? ಹಾಗೇ ಇಲ್ಲವೇ 92ರ ಪ್ರಕರಣದಲ್ಲರೂ ನ್ಯಾಯಬದ್ಧವಾಗಿ ನೀವು ಪೊಲೀಸ್ನವ್ರು ಆ್ಯಕ್ಟ್ ಮಾಡಿದ್ದಿದ್ರೆ ನಾನು ಶಬಾಸ್ ಅಂತಿದ್ದೆ. ನಾನು ಇಲ್ಲಿವರೆಗೂ ನಿಮಗೊಂದು ಬೆನಿಫಿಟ್ ಆಫ್ ಡೌಟ್ ಕೊಡ್ತಿದ್ದೆ. ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಆದಂಗಿದೆ, ಓವರ್ ಎಂತೂಸಿಯಾಸ್ಟಿಕ್ ಆಫೀಸರ್ ಯಾರೋ ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ನೆಸೆಸಿಟಿ ಇರಲಿಲ್ಲ ಈ ಕೇಸ್ಗೆ, ಯಾಕೆ ಮಾಡ್ಕೊಂಡಿದ್ದಾರೋ ಗೊತ್ತಾಗ್ತಿಲ್ಲ ನನಗಂತೂ ಅಂತ ಅಂತಿದ್ದೆ. ಈಗ ಅನ್ನಿಸ್ತಿದೆ ಇಟ್ ಈಸ್ ಎ ವಾಂಟನ್, ಬೇಕೆಂತಲೇ ಮಾಡಿ ಅಥವಾ ಕೈ ಸುಟ್ಟುಕೊಂಡ ಮೇಲೆ ಉಳಿದವರನ್ನು ದಾರಿ ತಪ್ಪಿಸಿ ನಿಮ್ಮ ಚರ್ಮನ ಉಳಿಸ್ಕೊಳ್ಳೋಕೆ ಮಾಡಿರೋ ಪ್ರಯತ್ನ ಇದಂಗಾರೆ. ಅಷ್ಟೇ ಇದಾಗಿರೋದಿತ್ತು ಕತೆ. ಇದ್ರ ಏನು ಹೇಳಲಿ ನಾನೀಗ? ಯಾರೊಬ್ಬರು ಉತ್ತರ ಕೊಡ್ರಪ್ಪ ನನಗೆ, ಯಾರೊಬ್ಬರು ಉತ್ತರ ಕೊಡಿ. 2018 4 ವರ್ಷದಿಂದನೋ 5 ವರ್ಷದಿಂದನೋ ನಿಮ್ಮ ಮುಂದೆ ಹಾಜರಾದ ವ್ಯಕ್ತಿಯನ್ನು ನೀವು ಬಿಟ್ಟುಬಿಟ್ಟು ಇವತ್ತು ಕೋರ್ಟ್ ಮುಂದೆ ಹೋಗಿ ಸರ್ ಆ 92ರ ಕೇಸಲ್ಲಿ ಅವ್ನು 3 ಸರಿ ನಾಪತ್ತೆ, ಈಗ ಬಿಟ್ಬಿಟ್ರೆ ಅವ್ನಿಗೆ ಮತ್ತೆ ಕೈಗೆ ಸಿಗಲ್ಲ ಸಾರ್ ಅಂತ ಹೇಳಿದ್ರೆ ಅದಕ್ಕೆ ನಗಬೇಕೋ ಅಳಬೇಕೋ? ಮೂರ್ಖತನ ಕಾಣಿಸ್. ಅದಕ್ಕೆ ಏನು ಬೇಕು? ಅಲ್ಲ, ಮೂರ್ಖತನ ನಾವು ಹೇಳೋದು ಬೇಡ.
ಮಾನ್ಯ ಘನತೆವೆತ್ತ ನ್ಯಾಯಾಲಯ ಅದನ್ನೇನೋ ಒಂದು ಗಮನಿಸ್ಕೊಳತ್ತೆ. ಅದಕ್ಕೆ ಅವ್ರು ಯಾರೋ MLA ಅವ್ರನ್ನ ಬಿಡುಗಡೆ ಮಾಡಲ್ಲ ಅಂತ. ನೀವು ಯಾರಪ್ಪ ಬಿಡುಗಡೆ ಮಾಡಲ್ಲ ಮಾಡ್ತೀವಿ ನನಗೆ ಕೋರ್ಟ್ ಏನೋ ಒಂದು ತೀರ್ಮಾನ ಮಾಡುತ್ತೆ. ಅದಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದು ಮಾಡ್ಕೋತಾರವ್ರು ನ್ಯಾಯಮೂರ್ತಿಗಳು. ಅವರ ಮುಂದೆ ಇಟ್ಟ ಮಾಹಿತಿ ಮೇರೆಗೆ ಅವ್ರು ಏನೋ ಒಂದು ಮಾಡ್ಕೋತಾರೆ. ಬಟ್ ಹೂ ವಿಲ್ ಆನ್ಸರ್ ದಿಸ್? 16 ಕೇಸ್ಗಳಿದೆ, 26 ಕೇಸ್ ಇದೆ. ಇತ್ತು ಇದೇ ಅಲ್ಲ. ದಿಸ್ ಈಸ್ ವೇರ್ ಪೊಲೀಸ್ ಹ್ಯಾವ್ ಮಿಸ್ಲೆಡ್. ಎಸ್, ಹುಬ್ಬಳ್ಳಿ ಕಮಿಷನರ್ ಇದಕ್ಕೆ ಕಾರಣ. ಅವ್ರ ಮೇಲೆ ಕ್ರಮ ತಗೋಬೇಕು ನೀವು. ಈ ರಾಜ್ಯದಲ್ಲಾದ ಅನಾಹುತಗಳಿಗೆ, ರಾಷ್ಟ್ರ ಮಟ್ಟದಲ್ಲಿ ರಾಜ್ಯಕ್ಕಾದ ಅವಮಾನಕ್ಕೆ ಅವರೇ ತಲೆದಂಡ ಹಂಗಾರೀಗ. ಅಥವಾ CM ಹೇಳಿಕೆ ಕೊಟ್ಟು ಇಷ್ಟೆಲ್ಲ ಗಲಾಟೆ ಆಗಿ ಎಲ್ಲರೂ 16 ಕೇಸ್ ಇದೆ, 16 ಕೇಸ್ ಇದೆ, 16 ಕೇಸ್ ಇದೆ ಅಂತ ಏನೋ ಇನ್ನೂ ಇದೆ ಅನ್ನೋ ಥರ ಮಾತಾಡ್ತಿದ್ದಾಗ ಒಂದು ಕ್ಲಾರಿಫಿಕೇಶನ್ ಯಾರು ಕೊಡಬೇಕಾ ಕಮಿಷನರ್ಗಳು? SP ಗಳು ಯಾರೋ ಇಲ್ರಿ 16 ಇತ್ರಿ, ಈಗಿಲ್ರಿ 15 ಇಲ್ಲೆಲ್ಲ ಖುಲಾಸೆ ಆಗೋಗಿವೆ, ಇನ್ನು ಒಂದು ಕೇಸ್ ಬಾಕಿ ಇದೆ, ಆ ಕೇಸಲ್ಲಿ ಕರ್ಕೊಂಬಂದಿರೋದಪ್ಪ ಅಂತ ಅದಾರು ಹೇಳಬೇಕಿತ್ತಲ್ಲ. ಏನು ಗೊತ್ತಿಲ್ಲದೆ ಇರೋ ಥರ 16 ಇದೆ ಅನ್ನೋ ಥರ ಡ್ರಾ ಮಾಡ್ತಾ ಇದ್ದೀರಿ. ಅದನ್ನೇ ಇತ್ತು ಇಲ್ಲ ಅಂತ ಹೇಳಕ್ ಬರಲ್ಲ, ಇರಲಿಲ್ಲ ಅನ್ನೋಕ್ಕಾಗಲ್ಲ. ಇರಲೇ ಇಲ್ಲ ಆತನ ಮೇಲೆ ಕೇಸು ಅಂತ ಹೇಳಕ್ಕಾಗಲ್ಲ. ಅದು ಇದೆ ಅಂತ ಹೇಳಕ್ ಬರಲ್ಲ. ಖುಲಾಸೆ ಆಗೋದ್ಮೇಲೆ ಖುಲಾಸೆ ಅಷ್ಟೇ. ಅಪರಾಧಿ ಅಂತ ಹೇಗೆ ಅನ್ನಿಸ್ಕೊತಾರೆ? ನಾಳೆ ಯಾರೋ ಒಬ್ಬ ಕಾಂಗ್ರೆಸ್ ಲೀಡರ್ಗೋ BJP ಲೀಡರ್ಗೋ ನ್ಯಾಯಾಲಯ ಯಾವುದ್ರಲ್ಲೋ ಖುಲಾಸೆ ಮಾಡುತ್ತಪ್ಪ, ಯಾವುದೋ ಒಂದು ಕೇಸಲ್ಲಿ ಖುಲಾಸೆ ಮಾಡುತ್ತೆ. ಈಗ DK ಶಿವಕುಮಾರ್ ಅವ್ರನ್ನ ಅದ್ಯಾವುದೋ ಮೇಕೆದಾಟು ಕೇಸಲ್ಲ ಯಾವುದ್ರಲ್ಲ ಒಂದ್ರಲ್ಲಿ ಎಲ್ಲ ಸ್ಕ್ವಾಶ್ ಮಾಡ್ರಿ, ಖುಲಾಸೆ ಮಾಡ್ರಿ ಇದು ಅಂತ ಖುಲಾಸೆ ಮಾಡ್ತಪ್ಪ. ಇಲ್ಲ DK ಶಿವಕುಮಾರ್ ಮೇಲೆ 6 ಕೇಸ್ ಇದೆ, 6 ಕೇಸ್ ಇದೆ ಅಂದರೆ ಖುಲಾಸೆ ಆಗೋಗಿದೆಯಲ್ಲ. ಇನ್ನು ಲಿಸ್ಟಲ್ಲಿ ಇಟ್ಕೊಳಕ್ಕೆ ಇನ್ನು ನೀವು ಲಿಸ್ಟಲ್ಲಿ ಇಟ್ಕೊಂಡ್ಬಿಡ್ತೀರಾ? ದೇರ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ವಿತ್ ಯುವರ್ ಪೊಲೀಸು. ಈ ರಾಜ್ಯ ಸರ್ಕಾರ ಇಲ್ಲ ಆಗಿದ್ದಾಗೋಯ್ತು, ಬಂಡಾಟದಲ್ಲಿ ಏನೋ ಡಿಫೆಂಡ್ ಮಾಡೋಣ ಅನ್ನೋದಕ್ಕೆ ಹೋದಾಗ ಇನ್ಫಾರ್ಮೇಷನ್ ಸಪ್ಲೈ ನಿಮಗೆ ಸರಿಯಾಗಿ ಸಿಕ್ಕಿಲ್ಲ, ಇಲ್ಲ ಸಮ್ವನ್ ಹಸ್ ಬ್ಯಾಡ್ಲಿ ಮಿಸ್ಹ್ಯಾಂಡಲ್ಡ್ ದಿಸ್ ಕೇಸ್. ಅದು ಹೋಮ್ ಮಿನಿಸ್ಟರ್ ಲೆವೆಲಲ್ಲೋ CM ಆಫೀಸ್ ಲೆವೆಲಲ್ಲೋ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ಅದು ಪ್ರೈಮರಿ ಸಸ್ಪೆಕ್ಟ್ ಅಪಿಯರ್ಸ್ ಟು ಬಿ ಫ್ರಮ್ ಹುಬ್ಳಿ. ಎಸ್, 1992ರ ಈ ಡಿಸೆಂಬರ್ 6ನೇ ತಾರೀಕಿನ ನಂತರದ ಪ್ರಕರಣಗಳು ಕೆಲವೊಂದು ಎಕ್ಸೈಸ್ ಕೇಸ್ಗಳನ್ನ ಹಾಕಿದ್ದಾರೆ. ಇನ್ನೊಂದು 107 ಅಂದರೆ ಪ್ರಿವೆಂಟಿವ್ ಆಗಿ ಆತನನ್ನು 3 ಪ್ರಕರಣಗಳನ್ನ ಪ್ರಿವೆಂಟಿವ್ ಆಗಿ 107 ಅಡಿಯಲ್ಲಿ ಆತನನ್ನು ಬಂಧನ ಮಾಡಿದ್ದಾರೆ. ಆಮೇಲೆ ಎಕ್ಸೈಸ್ ಕೇಸ್ಗಳನ್ನ ಹಾಕಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ಮಾರಾಮಾರಿ ಹೊಡೆದಾಟದ ಕೇಸುಗಳು ಸಹ ಆತನ ಮೇಲೆ ದಾಖಲಾಗಿದ್ದಾವೆ. ಎಲ್ಲ ಕೇಸುಗಳು ನ್ಯಾಯಾಲಯದಿಂದ ಖುಲಾಸೆಗೊಂಡಿದ್ದಾನೆ. ಈತ ಪ್ರತಿಯೊಂದು ಯಾವುದೇ ದಿನಾಂಕವನ್ನು ತಪ್ಪದೆ ಪ್ರತಿ ಡೇಟಿಗೆ ಈತ ನ್ಯಾಯಾಲಯಕ್ಕೆ ಹೋಗಿದ್ದಾನೆ. ನ್ಯಾಯಾಲಯದಲ್ಲಿ ಸಮರ್ಥವಾಗಿ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಈತನ ಮೇಲೆ ಯಾವುದೇ ಕೇಸುಗಳಿಲ್ಲ. ಎಲ್ಲ ಕೇಸುಗಳಲ್ಲಿ ಎಲ್ಲ ಪ್ರಕರಣಗಳಿಂದ ಓಕೆ, ಹಳೆ ಕೇಸ್ ತಗೊಂಡ್ರೆ ಕೋರ್ಟಿಗೆ ಬಂದಿಲ್ಲ ಅಂದ್ರು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ ಕೋರ್ಟ್ಗೆ. ಹಾಗಿದ್ರೆ ಅರೆಸ್ಟನ್ನು ಯಾಕೆ ಮಾಡಬೇಕಾಗಿ ಬಂತು? ಕೇಸ್ ಮುಂದುವರಿಸಬೇಕು. ಕೇಸ್ ಬಿಡಬೇಕು ಅಂತ ಕೇಸನ್ನು ನಾನು ಬಿಡಬಾರ್ದು ಅಂತ ಹೇಳಕ್ಕೆ ನಾನು ಯಾರು? ನನಗೆ ಗೊತ್ತಿಲ್ಲ ಆ ಕೇಸು 92 ಕೇಸು. ಬಟ್ ನೀವು ಅರೆಸ್ಟ್ ಮಾಡಿದ್ರಿಂದ ಏನು ಸಿಕ್ತು? ಅದು ಅಬ್ಸ್ಕಾಂಡರ್ ಚಾರ್ಜ್ ಶೀಟಲ್ಲಿ ನೀವು ಹೆಂಗೆ ಅರೆಸ್ಟ್ ಮಾಡ್ತೀರಿ? ಕೋರ್ಟ್ಗೂ ಹಾಜರಾಗಿದ್ದಾನೆ, ನಿಮ್ಮ ಮುಂದೆನೇ ರಕ್ತ ಮಾಂಸದಲ್ಲಿ ಬಂದಿದ್ದಾನೆ. ಇದು ಹೆಂಗಿದು ಲೆಕ್ಕಾಚಾರ? ಇಟ್ ಲುಕ್ಸ್ ಲೈಕ್ ಯಾರೂ ಯಾರನ್ನು ಮೆಚ್ಚಿಸ್ಲಿಕ್ಕೆ ಏನೋ ಮಾಡಿ ಮೈ ಮೇಲೆ ಹುಳ ಬಿಟ್ಕೊಂಡಂಗೆ ಕಾಣಿಸ್ತಿದೆ. ಇದು ಯಾಕೋ ನನಗೆ ಇಲ್ಲಿದ್ರೆ ಹಿಂಗೆ ಆಗೋಕ್ಕೆ ಚಾನ್ಸ್ ಇಲ್ಲ. ಅಂದರೆ ದಿ ಆನರಬಲ್ ಪೊಲೀಸ್ ಕಮಿಷನರ್ ರಿವ್ಯೂನೇ ಮಾಡಿಲ್ಲ ಹಂಗಾರೆ ಯಾವುದನ್ನೂ. ದೇ ಹವ್ ನಾಟ್ ಗಾನ್ ಇನ್ ಟು ಡೀಟೇಲ್ಸ್ ಅಂತ ಅನಿಸ್ತಾ ಇದೆ ನನಗೀಗ. ಇದನ್ನು ಹೇಗೆ ರೊಟೀನ್ ಅನ್ಕೊಳಕ್ಕೆ? ಹೇಗೆ ಇದನ್ನು ರೊಟೀನ್ ಅಂತ ಕರೀಲಿ? ಇದು ಉಡಾಫೆ ಕೆಲಸ ಅಂತ ಕರಿತೀನಿ. ದಿಮಾಕು ಮತ್ತು ಕೊಬ್ಬಿನ ಕೆಲಸ ಹಾಗಾರೀಗ ಅದು ಯಾರು ಮಾಡಿದ್ರೆ ಅವ್ರು ಯಾರು ಮಾಡಿರಲಿ, ನಾನು ಇವರು ಅಂತ ಹೇಳೋಕ್ಕಾಗದೇ ಇರ್ಬೋದು. ದಿ ಹೋಮ್ ಮಿನಿಸ್ಟರ್ ಮಸ್ಟ್ ಆನ್ಸರ್ ದಿಸ್ ಆನ್ ಬಿಹಾಫ್ ಆಫ್ ಯುವರ್ ಪೊಲೀಸ್ ಕಮಿಷನರ್ ಆರ್ ಲೆಟ್ ದಿ ಪೊಲೀಸ್ ಕಮಿಷನರ್ ಆನ್ಸರ್. ಇದೆಯಾ 16 ಇಲ್ವಾ? ಅಬ್ಸ್ಕಾಂಡರ್ ಕೇಸಲ್ಲಿ ಹೆಂಗೆ ಅರೆಸ್ಟ್ ಮಾಡಿದ್ವಿ? ನಮ್ಮ ಮುಂದೆನೇ ಹಾಜರಾಗಿದ್ನಲ್ಲ, ಅವಾಗ ಅವನನ್ನು ಅರೆಸ್ಟ್ ಮಾಡಬೇಕು ತಾನೇ ಪೊಲೀಸ್ ಸ್ಟೇಷನ್ಗೆ ಬಂದಾಗ. ಆಗ ಯಾಕೆ ಬಿಟ್ರು? ಎಸ್, ಹುಬ್ಬಳ್ಳಿಯ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣವನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದ್ದು ಹೋರಾಟಕ್ಕೆ ಚಳುವಳಿಯ ಸ್ವರೂಪವನ್ನು ಕೊಟ್ಟಿದೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಬಿಜೆಪಿ ಅಭಿಯಾನವನ್ನು ಆರಂಭ ಮಾಡಿದೆ. ಬೆಂಗಳೂರಿನ ಸದಾಶಿವನಗರ ಠಾಣೆ ಮುಂಭಾಗ ಸುನಿಲ್ ಕುಮಾರ್ ಅವರು, ಚಿಕ್ಕಮಗಳೂರಿನ ಠಾಣೆ ಮುಂಭಾಗ CT ರವಿ ಅವರು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದರು. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ, ಶಾಸಕ ಚನ್ನಬಸಪ್ಪ ಎಲ್ಲರೂ ಕೂಡ SP ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನವನ್ನು ನಡೆಸಿದರು. ಶ್ರೀಕಾಂತ್ ಪೂಜಾರಿ ರಿಲೀಸ್ ಮಾಡುವವರೆಗೂ ಹೋರಾಟ ಮುಂದುವರಿಯುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀಕಾಂತ್ ಮೇಲೆ ಎಷ್ಟು ಕೇಸ್ ಇದೆ, ಎಷ್ಟು ಶಿಕ್ಷೆ ಆಗಿದೆ ಬಹಿರಂಗಪಡಿಸಿ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು
ಸವಾಲು ಹಾಕಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕ ನಾನು ರಾಮಭಕ್ತ ನನ್ನನ್ನು ಬಂಧಿಸಿ ಸಿದ್ದರಾಮಯ್ಯನವರೇ ಅಂತ ಪೋಸ್ಟರ್ನ ರಿಲೀಸ್ ಮಾಡಿ ಇದನ್ನೇ ಬಿಜೆಪಿ ನಾಯಕರು ಕಾರ್ಯಕರ್ತರೆಲ್ಲ ತಮ್ಮ ಡಿಪಿಗಳಾಗಿ ಬಳಸಿಕೊಂಡಿದ್ದಾರೆ. ಈ ಮಧ್ಯೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ಸರಿ, ಆದರೆ ಇಂಥ ಟೈಮ್ನಲ್ಲಿ ಇದು ಬೇಕಿತ್ತಾ ಅಂತ ಪೇಜಾವರ ಶ್ರೀಗಳು ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಮ ವಿರೋಧಿ ಸರ್ಕಾರ, ಇದೊಂದು ಹಿಂದೂ ವಿರೋಧಿ ಸರ್ಕಾರ. ರಾಮ ಭಕ್ತರನ್ನ ಕರಸೇವಕರನ್ನ ಬಂಧನ ಮಾಡೋದ್ರ ಮುಖಾಂತರ ಹಿಂದೂಗಳನ್ನ ಬೆದರಿಸುವಂತ ಕಾರ್ಯತಂತ್ರವನ್ನ ಸರ್ಕಾರ ಮಾಡ್ತಾ ಇದೆ. 1992 ಡಿಸೆಂಬರ್ 6ನೇ ತಾರೀಕು ನಡೆದಂತ ನಾನು ಆ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆ. ರಾಮ ಮಂದಿರ ಭವ್ಯವಾಗಿ ನಿರ್ಮಾಣ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸರ್ಕಾರ ರಾಮ ಭಕ್ತರನ್ನು ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ರಾಮ ಭಕ್ತರನ್ನ ಸಿದ್ದರಾಮಯ್ಯನವರೇ ಅವರೊಬ್ಬ ಕ್ರಿಮಿನಲ್ ಅಂತ ಹೇಳ್ತಿರಲ್ಲ ನೀವು, ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗ್ಬಾರ್ದಾ? ರಾಹುಲ್ ಗಾಂಧಿ ಅವರು ಯಾವ ಕೇಸಲ್ಲಿ ಇದ್ದಾರೆ? ಕ್ರಿಮಿನಲ್ ಕೇಸಲ್ಲಿ ಇದಾರಲ್ಲನಪ್ಪ. ಸೋನಿಯಾ ಗಾಂಧಿ ಅವರು ಯಾವ ಕೇಸಲ್ಲಿ ಇದ್ದಾರೆ? ಡಿ.ಕೆ. ಶಿವಕುಮಾರ್ ಅವರು ಯಾವ ಕೇಸಲ್ಲಿ ಇದ್ದಾರೆ? ಹಂಗಾರೆ ನೀವು ಈಗ ಅವ್ರನ್ನ ಬಿಡುಗಡೆ ಮಾಡೋದು ಈಗ ಸಿದ್ದರಾಮಯ್ಯ ಕೈಯಲ್ಲಿದೆ, ಪರಮೇಶ್ವರ್ ಕೈಯಲ್ಲಿದೆ ಅಂತ ನಾನು ಅನ್ಕೋತಾ ಇಲ್ಲ. ಕೋರ್ಟ್ ವಿಲ್ ಹ್ಯಾವ್ ಟು ಡಿಸೈಡ್ ದಟ್. ಎಗೇನ್ 92 ಕೇಸಲ್ಲಿ ನೀವು ಆತನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲೇಬಾರದು ಅಂತ ನಾನು ಹೇಳಲ್ಲ. ಯಾಕಂದರೆ ದಟ್ಸ್ ಎ ಕೇಸ್. ನನ್ನ ಅಬ್ಜೆಕ್ಷನ್ ಇರೋದು 16 ಕೇಸ್ ಎಂದು ಬಿಂಬಿಸಿದ್ದು ಶುದ್ಧ ಸುಳ್ಳು. ಯಾಕಂದರೆ ಅವು ಖುಲಾಸೆ ಆಗೋಗಿದೆ. 15 ಖುಲಾಸೆ ಆಗೋಗಿದೆ. ಇನ್ನು ಒಂದರಲ್ಲಿ ನೀವು ಹಾಕಿದ್ದ ಆರೋಪ ಪಟ್ಟಿ ನೋಡಿದ್ರೆ ನಾಪತ್ತೆಯಾಗಿದ್ದಾನೆ ಅನ್ನೋ ಥರ ಆರೋಪ ಪಟ್ಟಿ ನಿಮ್ಮದು. ಅಂದರೆ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿರ್ತೀರಿ, ಆದರೆ ನಿಮ್ಮ ಮುಂದೆ ಅವನು ಹಾಜರಾಗಿದ್ದಾನೆ. ಅವಾಗ ಹೆಂಗೆ ನಾಪತ್ತೆ ಆಗ್ತಾನೆ? ಹಾಗಾಗಿ ಅರೆಸ್ಟು ಯಾಕೆ ಬೇಕಿತ್ತು ನಿಮಗೆ? ಹಾಗಾದರೆ ಇದನ್ನು ಏನಂತ ಕರೀಬೇಕು? ಇಷ್ಟೇ ನನ್ನ ಪ್ರಶ್ನೆ. ಇದಕ್ಕಿಲ್ಲ ಕಮಿಷನರ್ ಉತ್ತರ ಕೊಡಬೇಕು, ಇಲ್ದ್ರ HM ಹೋಮ್ ಮಿನಿಸ್ಟರ್ ಕೊಡಿ, ಇದ್ರ ಕಮಿಷನರ್ದು ತಲೆದಂಡ ತಗೊಳ್ಳಿ. ಬಿಕಾಸ್ ರಾಜ್ಯದಲ್ಲಿ ಇಷ್ಟೆಲ್ಲ ಕ್ಷೋಭೆಯನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣವಾದ ಈ ಇನ್ಸಿಡೆಂಟಿಂದ ಅವ್ರು ಎಷ್ಟಾರು ಕೂಗಾರ್ಕೊಳ್ಳಿ, ನಾವು ಡೋಂಟ್ ಕೇರ್ ಅಂತಂದಿದ್ದಾರೆ. ಶ್ರೀಕಾಂತ್ ಮೇಲೆ ಬಿಜೆಪಿಗೆ ಕಾಳಜಿ ಇದ್ದರೆ ಅವ್ರನ್ನ ಸಾರ್ವತ್ರಿಕ ಚುನಾವಣೆಯಲ್ಲಿ ಧಾರವಾಡದಿಂದ ಪ್ರಹ್ಲಾದ್ ಜೋಶಿ ಬದಲು ಶ್ರೀಕಾಂತ್ಗೆ ಟಿಕೆಟ್ ಕೊಡಲಿ ಅಂತ ಕಾಂಗ್ರೆಸ್. ಇದು ಚಿಲ್ರೆಟ್ ಸವಾಲಿದು. ಕಾಂಗ್ರೆಸ್ಸು ನೀವು ಅಟ್ಯಾಕ್ ಮಾಡೋದು ಮಾಡಿ, ಕ್ರಿಮಿನಲ್ ಕೇಸ್ ಇದ್ದಾಗ ಕ್ರಮ ತಗೋಬಾರ್ದ, ಹಾಗಾದರೆ ಮಾಡಬಾರ್ದ, ಅವೆಲ್ಲ ಫೇರ್. ಯಾವುದೊಂದು ಹೆಸರು ಬಂದ ತಕ್ಷಣ ಅವ್ರಿಗೆ ಟಿಕೆಟ್ ಕೊಡಿ, ಆಯ್ತಪ್ಪ ಅವ್ರಿಗೆ ಕೊಡಲಿ ಟಿಕೆಟ್ನ. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಹಂಗಾರೆ ಕುಕ್ಕರ್ ಬ್ಲಾಸ್ಟಲ್ಲಿ ಇದ್ದಿದ್ದ ಆರೋಪಿಗಳು ಅಮಾಯಕರು ಅಂತ DK ಹೇಳಿದ್ರಲ್ವಪ್ಪ, ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆರೋಪಿಗಳಿಗೆ ಟಿಕೆಟ್ ಕೊಡಿ. ನಿಮಗೂ ಸಲಹೆ ಕೊಡ್ಬೋದಲ್ಲ? ಕೊಡಿ. ಯಾರು ಬೇಡ ಅಂದಿರೋರು ನಿಮ್ಮನೀಗ? ಕೊಡಿ. DJ ಹಳ್ಳಿನಲ್ಲೋ ಇನ್ನೆಲ್ಲೋ ಗಲಾಟೆ ಆಯ್ತಲ್ಲಪ್ಪ, ಅವ್ರಿಗೆ ಇನ್ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೊಡಬೇಕಿತ್ತು ತಾನೇ ನೀವು ಯಾರೊಬ್ರಿಗೆ, ಅವ್ರಿಗೆ ಅಮಾಯಕರು ಅಂದಮೇಲೆ. ಠಾಣೆ ಮೇಲೆ ಗಲಾಟೆ ಮಾಡಿದವ್ರು, ಮತ್ತೆ ಠಾಣೆ ಮೇಲೆ ಗಲಾಟೆ ಮಾಡಿದವ್ರನ್ನ ದೀಸ್ ಆರ್ ಆಲ್ ನಾಟ್ ಎ ಕ್ವಾಲಿಟಿ ರೆಸ್ಪಾನ್ಸ್ಗಳಲ್ಲ. ರಾಷ್ಟ್ರೀಯ ಪಕ್ಷಗಳಲ್ಲಿ ದೇರ್ ಆರ್ ಕ್ರಿಮಿನಲ್ ಕೇಸಸ್, ಅದನ್ನು ಪರ್ಸ್ಯೂ ಮಾಡಬಾರ್ದಾ ಅಂತ ಕೇಳೋದ್ರಲ್ಲಿ ತಪ್ಪು ನಾನು ಹೇಳೋದೇ ಇಲ್ಲ. ಅದನ್ನು ಬೇರೆ ರೀತಿಯ ಅದಕ್ಕೆ ಪ್ರಹ್ಲಾದ್ ಜೋಶಿ ಬದಲು ಇವರು ಟಿಕೆಟ್ ಕೊಟ್ಬಿಡಿ. ಕುಕ್ಕರ್ ಬ್ಲಾಸ್ಟ್ ಆರೋಪಿಗಳಿಗೆ ಮಂಗಳೂರಲ್ಲಿ ಟಿಕೆಟ್ ಕೊಟ್ಟು ಬಿಡಿ. ಕ್ರಿಮಿನಲ್ ವ್ಯಕ್ತಿಯಿಂದ ಸೋಗ್ ಹಾಕ್ಕೊಂಡ್ರೆ ಕಾನೂನು ಕ್ರಮ ತಗೋಬಾರ್ದಾ ಅಂತಾರೆ. ಯಾರು ಹೇಳಿದ್ದಾರೆ ತಗೋಬಾರ್ದು ಅಂತ? ನೀವು ತಗೊಂಡಿರೋದು ಈಗ ದಿನೇಶ್ ಗುಂಡೂರಾವ್ ಹೇಳ್ರಪ್ಪ, ಯಾವ ಕ್ರಿಮಿನಲ್ ಕೇಸಲ್ಲಿ ನೀವೀಗ ಅರೆಸ್ಟ್ ಮಾಡ್ತಾ ಇದ್ದೀರಿ ಅದನ್ನ ಅಂತ ನೀವು ಉತ್ತರ ಕೊಡಿ. ಈಗ ಉತ್ತರ ಕೊಡಿ ನೋಡೋಣ. ಯಾರು ಏನ್ ಬೇಕಾದ್ರೂ ಮಾಡಿ ಶಾಲಾ ಹಾಕೊಂಡ್ರೆ ಬಿಡ್ತೀರಾ ಅಂತ ಕೇಳಿ. ಮತ್ತೆ ಇದು ಇನ್ಸ್ಪೆಕ್ಟರ್ ಯಾವುದು ರಫೀಕ್ ಏನು ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿದವ್ರು ಯಾರಂಗಾರೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? 16 ಕೇಸ್ ಇದೆ ಅಂತ, 15 ಖುಲಾಸೆ ಆಗಿದೆಯಲ್ಲ, ತರಾವರಿ ಖುಲಾಸೆಗಳು. ದಂಡನೋ ಖುಲಾಸೆ ಕೋರ್ಟಲ್ಲೋ ಅಥವಾ ರಾಜಿನೋ, ಒಟ್ಟಲ್ಲಿ ಖುಲಾಸೆನೇ. ಅದನ್ನ ಅದಕ್ಕೆ ಯಾರಿಗೂ ಉತ್ತರ ಕೊಡ್ತೀರಿ? ದಿನೇಶ್ ಗುಂಡೂರಾವ್ ತಗೋತಾರ ಉತ್ತರ ಅದಕ್ಕೆ? ಅದು ಇನ್ಸ್ಪೆಕ್ಟ್ರೋ ಕಮಿಷನರೋ ಯಾರೋ ಒಬ್ಬರು ಇದರಲ್ಲಿ ದಾರಿ ತಪ್ಪಿಸಿದ್ದಾರೆ ನಿಮ್ಮನ್ನ. ಸರಿ, ನೋಡೋಣ ಮುಂದಕ್ಕೆ. ಹೀಗೆಲ್ಲ BJಪಿಯವ್ರು ಹೀಗೆಲ್ಲ ಮಾಡೋದು ಒಳ್ಳೇದಲ್ಲ ಅಂತ ಅವೆಲ್ಲ ನಿಮ್ಮನ್ನು ಕೇಳಿ ಮಾಡಲ್ಲ ಸರ್. ಇದು ರಾಜಕೀಯ ಟೈಮ್, ಇದು 6 ತಿಂಗಳಿಗೆ ಎಲೆಕ್ಷನ್ ಇಟ್ಕೊಂಡು ನೀವು ಹೇಳಿದ ಮಾರ್ಗದಲ್ಲಿ ಹೋಗ್ಬಿಟ್ಟು ಯಾವನಾದರೂ ಪೊಲಿಟಿಕಲ್ ಪಾರ್ಟಿ ನಡೆಸ್ತಾನಾ? ಸಾಧ್ಯ ಇಲ್ಲ. ಕರೋನಾ ಟೈಮಲ್ಲಿ ಪಾದಯಾತ್ರೆ ಮಾಡಬೇಡ್ರಪ್ಪ ಅಂತಂದರು, ನೀವು ಮಾಡಲಿಲ್ವಾ? ಮಾಡಿದ್ರು. ಹೀಗೆಲ್ಲ ಮಾಡಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅವತ್ತು ಸರ್ಕಾರದವ್ರು ಹೇಳ್ಕೊತಾ ಇದ್ರು, ನೀವು ಮಾಡಲಿಲ್ವಾ ಅವಾಗ? ನಿಮ್ಮನ್ನು ಕೇಳ್ಕೊಂಡು ರಾಜಕಾರಣ ಮಾಡ್ತಾರೆ ಯಾರು? ಎಲೆಕ್ಷನ್ ಹತ್ರ ಬಂದಿದೆ, ನೋಡೋಣ. ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ನಾವು ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವ್ನು ಮಾಡಿದ್ದಾನೆ. ಇಲ್ಲಲ್ಲ, ರಜಾ ಏನಿಲ್ಲ. ಅವ್ರೇನು ಮೊದಲೇ ರಜಾ ಹಾಕ್ಕೊಂಡಿದ್ರಂತೆ, 2 ದಿನ ಬರ್ತಾರೆ, ಬಂದವರು ಡ್ಯೂಟಿ ಅವ್ರ ಪಾಡಿಗೆ ಅವ್ರು ಡ್ಯೂಟಿ ಮಾಡ್ಕೊಳ್ತಾರೆ. ಈ ವಿಚಾರದಲ್ಲಿ ಅತಿ ಹೆಚ್ಚು ಬೆಳೆಸೋಕೆ ಹೋದರೆ ಅವರಿಗೆ ಒಳ್ಳೇದಲ್ಲ. ಜನನೂ ಗಮನಿಸ್ತಾರೆ ಅಂತ ತಿಳ್ಕೊಳ್ಳಿ.
ಸೆಂಟು ಗಮನಿಸ್ತಾ ಇದ್ದಾರೆ, ಅನುಮಾನನೇ ಇಲ್ಲ. ಅದಕ್ಕೆ ಉತ್ತರ ಏನು ಕೊಡ್ತಾರೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತಿರೋ ಥರ ಗಮನಿಸ್ತಿದ್ದಾರೋ ಇಲ್ಲವೋ ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಡಾಕ್ಟ್ರಿಗೂ ಗೊತ್ತಿಲ್ಲ. ಜನ ಹೀಗೇ ಗಮನಿಸ್ತಿದ್ದಾರೆ ಅಂತ ಡಾಕ್ಟ್ರ್ ಹತ್ರ ಏನಾದರೂ ಸ್ಟೆಥೋಸ್ಕೋಪ್ ಇದೆಯಾ? ಇಡೀ ಸಮಾಜಕ್ಕೆ ಸ್ಟೆಥೋಸ್ಕೋಪಿಂಗ್ ಹಿಡಿಯೋಕ್ಕೆ ಇಲ್ವಲ್ಲ. ಮನುಷ್ಯನ ಬಾಡಿಗೆ ಹಿಡಿದು ನೋಡ್ಬೋದು. ಸೊಸೈಟಿಗೆ ಸ್ಟೆಥೋಸ್ಕೋಪ್ ಹಿಡಿತೀರಾ? ಗೊತ್ತಿಲ್ಲ. ವಿ ಡೋಂಟ್ ನೋ. ಜನ ಇದನ್ನು ಹೆಂಗೆ ರಿಸೀವ್ ಮಾಡ್ಕೋತಿದ್ದಾರೆ ಎಲ್ಲಾನು ಅಂತ ಸತತವಾಗಿ ಬರ್ತಿರೋ ಗಲಾಟೆಗಳನ್ನು. ಐ ಹ್ಯಾವ್ ನೋ ಐಡಿಯಾ. ರಜಾ ಯಾರೀ ಹೋಗ್ತಾರೆ ಈ ಕಾಲದಲ್ಲಿ ತಂದೆಗೆ ಆರೋಗ್ಯ? ಆಯ್ತಪ್ಪ, ಹೋದ್ರೂ ಯಾರು ಇನ್ಚಾರ್ಜ್ ಇನ್ಸ್ಪೆಕ್ಟ್ರನ್ನ ಪೋಸ್ಟ್ ಮಾಡ್ತಾರಾ ಸರ್? ನೀವು 2 ಸರಿ ಹೋಮ್ ಮಿನಿಸ್ಟರ್ ಆಗಿದ್ದವರು, ನಾವು ಅಷ್ಟೇ ಕವರ್ ಮಾಡಿರೋರು ಆ ಡಿಪಾರ್ಟ್ಮೆಂಟನ್ನು. ಸಬ್ ಇನ್ಸ್ಪೆಕ್ಟ್ರು 2 ದಿನಕ್ಕೆಲ್ಲ ಆದರೆ ಇನ್ಚಾರ್ಜಲ್ಲಿ ಇರ್ತಾರಪ್ಪ. ಇನ್ಚಾರ್ಜ್ ಆಗ್ತಾರ ಅದಕ್ಕೆ ಯಾರಾದ್ರೂ? ಹಾಂ, ಒಂದ್ರ ಮೇಲೆ ಅದನ್ನು ಬಿಡಿ, ಈಗ ಅದು ಆಮೇಲೆ ನೋಡೋಣ. ಈಗ ಹೇಳ್ರಪ್ಪ, ಈಗ ಹೇಳಿ. 16 ಕೇಸು ಇಲ್ಲ, 92 ಕೇಸಲ್ಲೂ ಯು ಆರ್ ರಾಂಗ್. ನನ್ನ ಪಾಯಿಂಟು, ಕೇಸ್ ಮುಂದುವರಿಬೇಕಾಗಿತ್ತು, ಅರೆಸ್ಟ್ ಮಾಡಿ ಮೈ ಮೇಲೆ ಎಳ್ಕೊಂಡು ಅದನ್ನು ಸರಿ ಎನಿಸಲು ಇಲ್ಲ ಸಲ್ಲದ ಕಸರತ್ತುಗಳನ್ನು ಮಾಡ್ತಾ ಇದ್ದೀರಿ ಅಷ್ಟೇ. ಅಷ್ಟೇ. ಅದನ್ನು ಅವರು ರಾಜಕೀಯವಾಗಿ ಬಳಸ್ಕೋತಿದ್ದಾರೆ, ವಿಚ್ ಈಸ್ ಎಕ್ಸ್ಪೆಕ್ಟೆಡ್. ಗೋದ್ರಾಬಾದ್ರಿ ಘಟನೆ ನಡೀಬಹುದು ಎಂದಿದ್ದ ಬಿಕೆ ಹರಿಪ್ರಸಾದ್ ವಿರುದ್ಧ ಇವತ್ತು ಕೂಡ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ರೀತಿಯ ಹೇಳಿಕೆಗಳನ್ನು ನೀಡುವವರೇ ಭಯೋತ್ಪಾದಕರು ಅಂತ ಪೇಜಾವರ ಶ್ರೀಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕೂಡ ಮುಗಿಬಿದ್ದಿದೆ. ನೋಡೋಣ ಯಾರೇನು ಹೇಳ್ತಾರೆ. ಹರಿಪ್ರಸಾದ್ ಟ್ರೈನಲ್ಲಿ ಹೋಗ್ತಿರೋ ಅಯೋಧ್ಯೆಗೆ ಆ ಗೋಧ್ರಾ ರೀತಿ ಆಗುತ್ತೆ. ಟ್ರೈನಲ್ಲಿ ಹೋದವ್ರನ್ನೆಲ್ಲ ಸುಟ್ಟಾಕಿದ್ರಲ್ಲ, ಯಾರು ಸುಟ್ಟಾಕ್ತವ್ರು? ಅವರು ಭಯೋತ್ಪಾದಕರೇ ತಾನೆ. ರಾಮ ಮಂದಿರ ಪೂಜೆ ಸಂದರ್ಭದಲ್ಲಿ ಏನೋ ಗಲಾಟೆ ಆಗ್ಬೋದು ಅನ್ನೋ ಒಂದು ಭೀತಿ. ಈ ರೀತಿ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ನಿಸ್ಸೀಮರು ಇವತ್ತೇ ಮೊದಲಲ್ಲ. ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪ್ರೂಫ್ ಕೇಳಿದ್ದು, PFI ನ ಜೊತೆ ಒಡನಾಟ ಇಟ್ಕೊಂಡಿರುವಂತವರಿಗೆ ಈ ರೀತಿಯ ವಿಷಯಗಳ ಬಗ್ಗೆ ಅದರ ಮಾಹಿತಿ ಅವರಲ್ಲಿ ಇರಬಹುದು. ಬಹಳ ಗಂಭೀರವಾದಂತ ವಿಷಯವನ್ನ ಅವರು ಇವತ್ತು ರಾಜ್ಯದಲ್ಲಿ ಸ್ಫೋಟಿಸಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ NIA ಅಲ್ಲಿ ವಿಶೇಷವಾಗಿ ನಾನು ಆಗ್ರಹ ಮಾಡ್ತೀನಿ, BK ಹರಿಪ್ರಸಾದ್ ಅವರನ್ನ ತನಿಖೆಗೆ ಒಳಪಡಿಸಬೇಕು. ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ ಅಂತಂದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ? ಈಗ ಎಲ್ಲರಿಗೂ ಜಗತ್ತಿನಲ್ಲಿ ಭಯ ಹುಟ್ಟುಬಿಡ್ತು. ಅಂದ್ರೆ ಇವಾಗ ಭಯೋತ್ಪಾದಕರು ಯಾರಾದ್ರೂ ನೀವೇ ಹೇಳಿ, ಈ ಭಯೋತ್ಪಾದಕರಾದದ್ದು ಯಾರು? ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತಂದ್ರೆ ಹರಿಪ್ರಸಾದ್ ಅವ್ರ ಮನಸ್ಸಲ್ಲಿ ಏನಿದೆ? ಗೋದ್ರ ಆಗ್ಬೇಕಾ? ತಾಕತ್ತಿದ್ರೆ ಮಾಡು ಮಗನ ಅಂತ ಕೇಳಬೇಕಾಗತ್ತೆ ನಾವು. ಹರಿಪ್ರಸಾದ್ ಮನಸ್ಸಲ್ಲಿ ಹಾಗಿದ್ರೆ ಆಗ್ಬೇಕು ಅಂತ ನಮ್ಗೆ ಯಾವ ಮಾಹಿತಿನೂ ಇಲ್ಲ. ಒಂದು ವೇಳೆ ಆ ರೀತಿ ಬಂದಾಗ ನಾವು ಹ್ಯಾಂಡಲ್ ಮಾಡೋದಕ್ಕೆ ನಮ್ಮ ಇಲಾಖೆ ಸಮರ್ಥವಾಗಿದೆ. ಸಂದರ್ಭ ಬಂದಾಗ ಕೇಳೋಣ. ಯಾಕೆಂದ್ರೆ ಅವರು ಹಿರಿಯ ನಾಯಕರಿದ್ದಾರೆ, ಅವ್ರು ಹೇಳುವಾಗ ಅವ್ರ ಹತ್ರ ಒಂದಿಷ್ಟು ಮಾಹಿತಿ ಇರಬೇಕಲ್ವಾ, ನೋಟಿಸ್ ಕೊಡೋ ಅಂತ. ನನಗೇನು ಇಲ್ಲಿವರೆಗೂ ಕಾಣಿಸಿಲ್ವಲ್ಲ ಅವರ ಹಿರಿಯ ನಾಯಕತನಕ್ಕೆ ಮಾಹಿತಿ ಇದೆ ಅಂದರೆ ಅವರು ಜವಾಬ್ದಾರಿಯಿಂದ ಅದನ್ನು ಕೊಡಬೇಕಾದ್ದು ಹಿರಿತನ ಅಲ್ವಾ? ಅದು ಹಿರಿತನ ಅಲ್ವಾ? ಅದು ಒಬ್ಬ ಜವಾಬ್ದಾರಿ ಇರಬೇಕಾದ ಹಿರಿಯ ನಾಯಕ ಮಾಡಬೇಕಾದ ಕೆಲಸ ಏನು? ತನ್ನ ಹತ್ರ ಇರೋ ಮಾಹಿತಿಯನ್ನು ಕೊಡುವುದು. ನೋಟಿಸ್ ಕೊಟ್ಟು ಕರೆಯಲ್ಲ ಅಂದಿದ್ದಾರೆ. ತೇಜಸ್ವಿ ಸೂರ್ಯ ನಮಗೆ ಉಪನ್ಯಾಸಗಳನ್ನು ಕೊಡ್ತಿದ್ದಾರೆ. ನಿಮ್ಮ ಉಪನ್ಯಾಸ ನಮಗೆ ಬೇಡ, ನಿಮಗೆ ಅಂಥದ್ದಿದ್ರೆ ನೀವು ದೂರು ಕೊಡಿ. ಇವರು ಜನರಲ್ಲಿ ಭಯವನ್ನು ಹುಟ್ಟಿಸುತ್ತಿದ್ದಾರೆ. ಇನ್ನೊಂದು, ನೀವು ದೂರು ಕೊಡಿ. ಆಗೋದಕ್ಕೆ ನೋಟಿಸ್ ಕೊಡ್ತಿದ್ರೆ ನೀವೇ ಲಾಯರ್ ಅಲ್ಲ, ನೆಕ್ಸ್ಟ್ ಏನು ಮಾಡ್ಬೋದೋ ಮಾಡ್ಕೊಳ್ಳಿ. ಆಗ ಅದು ಬಿಟ್ಬಿಟ್ಟು ಬರೀ ಸ್ಟೇಟ್ಮೆಂಟ್ ವೀರರು, ಎಲ್ಲರೂ ಬರೀ ಸ್ಟೇಟ್ಮೆಂಟ್ ವೀರರು, ಮುಂದಕ್ಕೆ ಹೋಗ್ತಾ ಇಲ್ಲ. ಹರಿಪ್ರಸಾದ್ ಅವ್ರ ಹಿರಿತನ ಅನ್ನೋದು ಅವ್ರು ಇದೆ ಅಂತ ಅವ್ರು ಅಂದ್ಕೊಂಡಿದ್ರೆ ಆ ಹಿರಿತನಕ್ಕೆ ತಕ್ಕಂತೆ ಅವ್ರ ಹತ್ರ ಇರೋ ಮಾಹಿತಿಯನ್ನು ತೊಗೊಂಡೋಗಿ ಸರ್ಕಾರಕ್ಕೆ ಕೊಡಬೇಕು ಅಥವಾ ಯಾರಿಗೋ ಕೊಡಬೇಕು. ಕೊಡದಿದ್ದರೆ ನಿನ್ನೆ ಹೇಳ್ದಂಗೆ ಗಾಳಿಪಟ ಬೋಲೂನು